ನಮಸ್ತೆ ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನಲ್ಗೆ ಸ್ವಾಗತ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳನ್ನು ಮುಂಚಿತವಾಗಿ ನೋಡಿ. ನಾನು ಇವತ್ತು ಗೋಧಿ ಹಿಟ್ಟಿನಿಂದ ಸಾಫ್ಟ್ ಆದಂಥ ಚಪಾತಿನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗುತ್ತೆ ಮಾಡಲಿಕ್ಕೆ, ಸಾಫ್ಟ್ ಆಗಿರುತ್ತೆ. ಹಾಗಾದರೆ ಮಾಡೋಣ ಬನ್ನಿ. ನಾನು ಇಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತಾ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಚಪಾತಿ ಮೃದುವಾಗಿ ಬರುತ್ತೆ. ಈ ಚಪಾತಿನ ನೀವು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಯಾವಾಗ ಬೇಕಾದರೂ, ಡಿನ್ನರ್ಗೂ ಕೂಡ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಇದು ತುಂಬಾ ಎಲ್ಲ ಪಲ್ಯಗಳಿಗೂ ಸೂಟ್ ಆಗುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಬೇಕಾದಾಗ ಈಸಿಯಾಗಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈಗ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಲು ಬಿಡಬೇಕು. ಚೆನ್ನಾಗಿ ನಾದ್ಕೋಬೇಕು. ಇದು ಸುತ್ತಲೇ ನಾದ್ತಾ ಚೆನ್ನಾಗಿ ಸಾಫ್ಟಾಗಿ ನಾದ್ಕೋಬೇಕು. ಇದು ಬಿಗಿನರ್ಸ್ಗೆ ಮಾಡಲು ಈಸಿಯಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆದಂಥ ಚಪಾತಿ ಈಸಿಯನ್ನು ಮಾಡ್ಕೋಬೋದು. ಈಗ ಈ ರೀತಿ ಹಿಟ್ಟನ್ನು ಉಳ್ಳೆ ಮಾಡಿಕೊಂಡು ಹಿಟ್ಟಿನಲ್ಲಿ ಈ ರೀತಿ ಅದ್ಬಿಟ್ಟು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಲಟ್ಟಿಸ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡು ಅರ್ಧ ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಮಡ್ಚ್ಕೋಬೇಕು. ಈ ರೀತಿ ಇನ್ನೊಂದು ಸರಿ ಮಡ್ಚ್ಕೊಂಡ್ಬಿಟ್ಟು ಹಿಟ್ಟಿನಲ್ಲಿ ಅದ್ಬಿಟ್ಟು ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಳ್ಬೇಕು. ನಿಮ್ಗೆ ಯಾವ ರೀತಿ ಆಕಾರದಲ್ಲಿ ಬೇಕೋ ಆ ರೀತಿ ನೀವು ಲಟ್ಟಿಸ್ಕೋಬೋದು. ನಾನು ಇಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ಸೈಜಲ್ಲಿ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಡ್ಜಸ್ಸನ್ನು ಈ ರೀತಿ ಒತ್ತಾ ಹೋಗಬೇಕು. ಈ ರೀತಿ ಚಪಾತಿನ ಮಾಡ್ಕೋಬೇಕು. ಈಗ ಕಾಯ್ದ ಹೆಂಚಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಪಾತಿನ ಈ ರೀತಿ ಹಾಕಿಕೊಂಡು 1 ನಿಮಿಷ ಬಿಟ್ಟು ಈ ರೀತಿ ತಿರುಗಿಸ್ಕೊಳ್ಬೇಕು. ಈಗ ಇನ್ನೊಂದು ನಿಮಿಷ ಈ ರೀತಿ ಚೆನ್ನಾಗಿ 2 ರೀತಿ ಬೇಯಿಸ್ಕೋಬೇಕು. ಈ ರೀತಿ ಸುತ್ತಲ ಬೇಯಿಸ್ಕೊಬಿಟ್ಟು 2 ರೀತಿ ಈ ರೀತಿ ಮಾಡ್ಕೊಂಬಿಟ್ಟು ಈಗ ಚಪಾತಿ ರೆಡಿಯಾಗಿದೆ. ಈಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಮಾಡೋದ್ರಿಂದ ನೀವು ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹೆಚ್ಚು ಕಾಲದವರೆಗೂ ಇಟ್ಟು ನೀವು ಸಾಫ್ಟ್ ಆದಂಥ ಚಪಾತಿ ನೀವು ಇಡಬಹುದು. ಈಗ ನೋಡಿ ಇನ್ನೊಂದು ಚಪಾತಿನ ಬೇಯಿಸ್ತಾ ಇದ್ದೀನಿ. ಈ ರೀತಿ 2 ಬದಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಿ. ಈಗ ಈ ರೀತಿ ಬೇಯಿಸ್ಕೋಬೇಕು. ಈಗ ನೋಡಿ ವೀಕ್ಷಕರೇ, ಸಾಫ್ಟ್ ಆದಂಥ ಚಪಾತಿ. ಈಗ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವ ಬೇಕಾದರೂ ಮಾಡಿ ಇಡ್ಬೋದು. ತುಂಬಾ ಸಾಫ್ಟಾಗಿ ಇರುತ್ತೆ. ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹಲವಾರು ವಿಡಿಯೋಗಳಿಗೆ ನನ್ನ ಚಾನಲನ್ನು ವಿಸಿಟ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.